ಓಕೆ, ನಮ್ಮ KCET ಸ್ಟೂಡೆಂಟ್ಗೆ ಒಂದು ಗುಡ್ ನ್ಯೂಸು ಏನಂತಂದರೆ ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದ್ದಾರೆ KEDU. ಸೊ ಅದನ್ನೆಲ್ಲನೂ ಕೂಡ ಇನ್ ಡೀಟೇಲ್ ಆಗಿ ನೋಡೋಣಂತೆ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ ಎಲ್ಲ ಕೋರ್ಸಸ್ಗಳ ಫೀ ಸ್ಟ್ರಕ್ಚರ್ ಹೇಳ್ತೀನಿ. ಸೊ ಫಸ್ಟ್ನೇದಾಗಿ ಎರಡು ಪೇಜ್ನ ಕೊಟ್ಟಿದ್ದಾರೆ. ಈ ಸರ್ತಿ ಇನ್ ಡೀಟೇಲ್ಡಾಗಿ ಕೊಟ್ಟವ್ರೆ, ಏನು ಕೂಡ ಕನ್ಫ್ಯೂಷನ್ ಬೇಡ ಅಂತಂದು. ಸೊ ಫಸ್ಟ್ನೇದಾಗಿ ಪ್ರೊವಿಷನಲ್ ಅಂತ ಇದೆ, ಅಂದರೆ ತಾತ್ಕಾಲಿಕ ಫೀ ಸ್ಟ್ರಕ್ಚರ್ ಅಂತ ಇದೆ 2026-27 ಆರ್ಕಿಟೆಕ್ಚರ್ ಆ್ಯಂಡ್ ಇಂಜಿನಿಯರಿಂಗ್ ಒಂದು ಕಡೆ ಕೊಟ್ಬಿಟ್ಟು ಆ್ಯಂಡ್ ರಿಮೈನಿಂಗ್ ಕೋರ್ಸ್ಗಳನ್ನು ಇನ್ನೊಂದು ಪೇಜಲ್ಲಿ ಕೊಟ್ಟವ್ರೆ. ಗುಡ್ ನ್ಯೂಸ್, ಯಾಕೆ ಒಳ್ಳೆ ವಿಚಾರ, ಯಾಕಂದರೆ ಕನ್ಫ್ಯೂಷನ್ ಆಗೋದು ಬೇಡ. ಸೊ ಕಾಲೇಜ್ ಟೈಪ್ ಫಸ್ಟೇ ಕಾಲೇಜ್ ಟೈಪ್ನ ಕೊಡ್ತಾರೆ. ಕಾಲೇಜ್ ಟೈಪ್ ಒಳಗಡೆ ಸೊ ನಿಮಗೆ ಗೊತ್ತಿರುವ ಹಾಗೆ ಯಾವ ಥರ ಕಾಲೇಜ್ ಟೈಪ್ ಇರ್ತದೆ ಅಂತಂದು ಈ ಕಡೆ ಸೈಡಿಗೆ ಬರ್ತದೆ. ಅದಾದ ತಕ್ಷಣ ನಿಮ್ಗೆ ಇಲ್ಲಿ ಕ್ಯಾಟಗರಿ ಕೊಟ್ಟು ಅಂದರೆ ಕ್ಯಾಟಗರೀಸ್ ಕೊಡ್ತಾ ಹೋಗ್ತಾರೆ ಆ್ಯಂಡ್ ಫೀಸ್ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ 2A 2B 3A 3B ಯಾರೋ ಆಗಿರ್ಬೋದು. ಆ್ಯಂಡ್ ಇನ್ಕ್ಲೂಡಿಂಗ್ ಕೆಲವೊಂದಿಷ್ಟು ಹುಡುಗರು SC ST ಆ್ಯನ್ಯುವಲ್ ಇನ್ಕಮ್ more than 10 lakh ಇತ್ತು ಅಂದರೆ ಆ್ಯಂಡ್ ಕ್ಯಾಟಗರಿ 1 ಇದ್ದು ಕೂಡ more than 2.5 lakh ಇತ್ತು ಅಂದರೆ ಎಲ್ಲರೂ ಕೂಡ ಒಂದೇ ಅದರಲ್ಲೇ ಬರ್ತಾರೆ. ಸೊ ಹಂಗೆ ಕೊಟ್ಟರೆ ಆ್ಯಂಡ್ SNK ಕೋಟ ಇಂಜಿನಿಯರ್ ಸೀಟ್ ಸಿಕ್ಕರೆ ಎಷ್ಟು ಆ್ಯಂಡ್ SC ST ಸ್ಟೂಡೆಂಟು 10 ಲಕ್ಷದ ಒಳಗಡೆ ಇತ್ತಂದರೆ ಇನ್ಕಮ್ 10 ಲಕ್ಷದ ಒಳಗಡೆ ಇತ್ತಂದರೆ ಅವ್ರಿಗೆ ಯಾವ ಥರ ಫೀಸು ಆ್ಯಂಡ್ ಕ್ಯಾಟಗರಿ 1 ಇದ್ದು 2.5 ಲಕ್ಷಕ್ಕಿಂತ ಕೆಳಗಡೆ ಇತ್ತಂದರೆ ಅವ್ರಿಗೆ ಯಾವ ಥರ ಫೀಸ್ ಅಂತಂದು ಕಂಪ್ಲೀಟಾಗಿ ಕೊಟ್ಟವ್ರೆ. ಆ್ಯಂಡ್ ನೋಡಿ ಮೊದಲನೇದಾಗಿ ಹೇಳ್ತಾ ಹೋಗ್ತಾರೆ ಅದರ್ ದೆನ್ ದ ಬಿಲೋ ಕೋರ್ಸಸ್ ಇನ್ ಗೌರ್ಮೆಂಟ್ ಕಾಲೇಜಸ್. ಓಕೆ ನೋಡಿ, ಅದರ್ ದೆನ್ ದ ಬಿಲೋ ಕೋರ್ಸಸ್ ಇನ್ ಗೌರ್ಮೆಂಟ್ ಕಾಲೇಜಸ್. ಸೊ ಆ ಗೌರ್ಮೆಂಟ್ ಕಾಲೇಜಸ್ ಗೊತ್ತಿರುವಾಗ ಫೀಸ್ ಎಷ್ಟಿರುತ್ತಂತಂದರೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಹೇಳ್ತಾರೆ. ಗೌರ್ಮೆಂಟ್ ಕಾಲೇಜ್ ಫೀಸು ಯಾರಿಗೆ 2A 2B ಕಾಣಿಸ್ತದೆ, ಜನರಲ್ ಮೆರಿಟ್ 3A 3B ಆ್ಯಂಡ್ more than 10 lakh SC ST ಮತ್ತು more than 2.5 lakh ಕ್ಯಾಟಗರಿ 1 ಅವರಿಗೆ 47,100 ಇರ್ತದೆ. SNK ಕೋಟ ಏನಾದರೂ ಗೌರ್ಮೆಂಟ್ ಕಾಲೇಜ್ ಸಿಗ್ತಂದ್ರೆ 22,910 ಇರ್ತದೆ. ಆ್ಯಂಡ್ SC ST ಸ್ಟೂಡೆಂಟ್ಗೆ ಯಾವುದೇ ರೀತಿ ದುಡ್ಡು ಇರಲ್ಲ. ಆ್ಯಂಡ್ ಕ್ಯಾಟಗರಿ 1 ಇದ್ದು ನೀವು ಇನ್ಕಮ್ 2.5 ಲಕ್ಷಕ್ಕಿಂತ ಕೆಳಗಡೆ ಇದ್ದರೂ ಕೂಡ 24,150 ಇರುತ್ತೆ. ಓಕೆ, ನೀವೇನಾದರೂ ಫಾರ್ ಎಕ್ಸಾಂಪಲ್ ಈಗ ಮತ್ತೆ ಇನ್ನೊಂದು ಟೈಪ್ ಕೊಟ್ಟವ್ರೆ ಕಾಣಿಸ್ತಿರ್ಬೋದು ನಿಮಗೆ. ಇನ್ನೊಂದು ಟೈಮ್ ಅಂದರೆ ಗೌರ್ಮೆಂಟ್ ಕಾಲೇಜ್ ಒಳಗಡೆ ಮೆಕ್ಯಾನಿಕಲು, ಟೆಕ್ಸ್ಟೈಲ್ ಮತ್ತು ಸಿಲ್ಕ್ ಟೆಕ್ನಾಲಜಿ ಆ್ಯಂಡ್ ಸಿವಿಲ್ ಆ್ಯಂಡ್ ಆಟೋಮೊಬೈಲ್ ಇಂಜಿನಿಯರ್ ಸ್ಟೂಡೆಂಟ್ಗೆ. ಸೊ ಅದರಲ್ಲೇ ಗೌರ್ಮೆಂಟ್ ಕಾಲೇಜ್ ಒಳಗಡೆ ಇಂಥ ಕೋರ್ಸ್ಗಳಿಗೆ ಗೌರ್ಮೆಂಟ್ ಕಾಲೇಜ್ ಸಿಗ್ತಂದರೆ ಈ ಯಾರಿಗೆ ಈ ಥರ ಈಗ ಹೇಳಿದ್ನಲ್ಲ ಕ್ಯಾಟಗರಿ ಈಗ ಹೇಳ್ತೀನಿ ಅಂತಂದರೆ ಇದೆಲ್ಲ ಕ್ಯಾಟಗರಿ ಬರ್ತಾರೆ ಅಂತ ಅರ್ಥ. ನೋಡಿ ಎಷ್ಟು ಕೊಟ್ಟವ್ರೆ 29,985. ಅದೇ ರೀತಿಯಾಗಿ ನಿಮಗೆ ಇಲ್ಲಿ 17,910 ಯಾರಿಗೆ SNK ಕೋಟ ಸಿಗ್ತಂದರೆ SC ST ಇತ್ತಂದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ದುಡ್ಡು ಇರಲ್ಲ. ಓಕೆ, ಫ್ರೀ ಕೊಡ್ತವ್ರೆ. ಓಕೆ, ಆ್ಯಂಡ್ ಕ್ಯಾಟಗರಿ 1 ಇತ್ತಂದ್ರೆ 12,075. ಓಕೆ, ಫಾರ್ ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜ್ ನೋಡಿ ಫಾರ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್ ಹೋಗುತ್ತಂತಂದರೆ ಇದು ಗೌರ್ಮೆಂಟಲ್ಲಿ ಹೇಳ್ತಾ ಇರೋದು ಏಡೆಡ್ ಕೋರ್ಸ್ ಏಡೆಡ್ ಕಾಲೇಜ್ ಆಯಿತಾ. ಏಡೆಡ್ ಕಾಲೇಜ್ ಇದು ಇಲ್ಲಿ ನಾರ್ಮಲಾಗಿ ಎಲ್ಲ ಜನರಲ್ ಮೆರಿಟು 2A 2B 3A 3B ಮತ್ತು more than 10 lakh SC ಸ್ಟೂಡೆಂಟು ಮತ್ತು more than 2.5 lakh ಕ್ಯಾಟಗರಿ 1 ಸ್ಟೂಡೆಂಟ್ಗೆ 47,100 ಇರ್ತದೆ. ಆ್ಯಂಡ್ ಅದೇ ರೀತಿಗೆ ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಮೀನ್ಸ್ ಯಾಕೆಂದರೆ SNK ಕೋಟ ಇದು SNK ಕೋಟ ಯಾವುದೇ ರೀತಿ ಮೆನ್ಷನ್ ಮಾಡೋದಿಲ್ಲ. ಯಾಕಂದರೆ ನೀವು SNK ಕೋಟದವ್ರಿಗೆ ಆ್ಯಕ್ಚುಲಿ ಫೀಸ್ ನಿಮಗೆ ಅಂದರೆ ಕಡಿಮೆ ಎಷ್ಟೋ ಅಮೌಂಟ್ ತೊಗೋಬೇಕು. ಓಕೆ, ಮೆನ್ಷನ್ನೇ ಮಾಡಿಲ್ಲ ಅಂತಂದರೆ ಮೇ ಬಿ SNK ಕೋಟ ಇರೋದಿಲ್ಲ, ಹಂಗಾಗುತ್ತೆ. SNK ಕೋಟನೇ ಇರೋದಿಲ್ಲ, ಹಂಗಾಗಿ ಅವು. ಓಕೆ ಸರ್, ಇಲ್ಲಿ ಜೀರೋ ಕಾಣಿಸ್ತಿದೆ. SC ST ಅಂತ ನೋಡಿ ಎಲ್ಲ ಕಡೆ ಕಂಪ್ಲೀಟಾಗಿ ಜೀರೋ ಅಂತಿದೆ. ಓಕೆ, ಪದೇ ಹೇಳಕ್ಕೆ ಹೋಗಲ್ಲ. SC ಸ್ಟೂಡೆಂಟ್ಗೆ ಯಾವುದೇ ರೀತಿ ಫೀಸ್ ಇರಲ್ಲ. ಇಂಜಿನಿಯರಿಂಗ್ ಯಾವುದೇ ಕಾಲೇಜ್ ಹೋಗೋ ಫೀಸ್ ಇರಲ್ಲ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಕ್ಯಾಟಗರಿ 1 ಸ್ಟೂಡೆಂಟ್ ಆಯ್ತಂದ್ರೆ 24,150. ಅದೇ ರೀತಿ ಇದು ಒಂದೇ ಸಪ್ರೇಟ್ ಕಾಲೇಜು UVC ಕಾಲೇಜ್ ಒಳಗಡೆ 56,500 ಆ್ಯಂಡ್ ಇಲ್ಲಿ ಬಿಟ್ಟವ್ರೆ. ಆ್ಯಂಡ್ ಇಲ್ಲಿ SC ST 0 ರೂಪೀಸ್, ಕ್ಯಾಟಗರಿ 1 ಇತ್ತಂದ್ರೆ 33,600. ಓಕೆ, ನಾರ್ಮಲ್ ಸ್ಟೂಡೆಂಟ್ VTU ಕೈನ್ಸ್ಟಿಟ್ಯೂಟ್ ಕಾಲೇಜ್ ಆಫ್ ದ ಹೈಯರ್ ಫೀಸ್ ಬಂದುಬಿಟ್ಟು ಎಷ್ಟಿರ್ತದೆ 1,10,910. ಆ್ಯಂಡ್ ಇಲ್ಲಿ SNK ಕೋಟ 22,910, SC ST 0 86,760 ಕ್ಯಾಟಗರಿ 1. ಸೊ ಟೈಪ್ 1 ಅನ್ಏಡೆಡ್ ಆ್ಯಂಡ್ ಟೈಪ್ 2 ಅನ್ಏಡೆಡ್. ಅಂದರೆ ಅನ್ಏಡೆಡ್ ಒಳಗಡೆ ಏನಪ್ಪ ಅಂದರೆ ಟೈಪ್ 1 ಟೈಪ್ 2 ಮಾಡ್ತಾರೆ. ಸೊ ಟೈಪ್ 1 ಟೈಪ್ 2ದಲ್ಲಿ ನೋಡಿ 1,20,000 ಇದೆ, 1,30,000 ಕೂಡ ಇದೆ. ಓಕೆ, ಸೊ ನೋಡಿ ನೋಡ್ಕೊಂಬಿಡಿ ಫೀಸ್ ಗೊತ್ತಾಗ್ತದೆ. ಆ್ಯಂಡ್ SNK ಕೋಟ ಸಿಗ್ತದೆ 32,320 ಅಷ್ಟೇ ಅದ, ಮತ್ತೇನಿಲ್ಲ. ಆ್ಯಂಡ್ ಅದೇ ರೀತಿ ಕ್ಯಾಟಗರಿ 1 ಸಿಕ್ಕರೆ 96,170. ಆ್ಯಂಡ್ ಅದೇ ರೀತಿಯಾಗಿ 1,06,170 ಕ್ಯಾಟಗರಿ 1. ಇನ್ ಕೇಸ್ 2 ಅಂದರೆ 2.5 lakh ಕಡಿಮೆ ಅಂತಂದ್ರೆ ಕ್ಯಾಟಗರಿ 1. ಡೀಮ್ಡ್ ಯೂನಿವರ್ಸಿಟಿ ಕಡೆ ಹೋಯ್ತು ಅಂದರೆ ಅವರು ಕೂಡ ಸೇಮ್ ಫೀಸ್ ಇರ್ತದೆ. ಮೇಲ್ಗಡೆ ಯಾವ ಇರ್ತೋ ಅದೇ ಫೀಸೇ ಇರ್ತದೆ, ಮೇನ್ ಏನು ಚೇಂಜಸ್ ಆಗಲ್ಲ. ಸೊ SNK ಸಿಕ್ಕಂತಂದ್ರೆ 0 ರೂಪೀಸು. ಆ್ಯಂಡ್ ಕ್ಯಾಟಗರಿ 1 ಇತ್ತಂದರೆ 96,170. ಆ್ಯಂಡ್ ಅದೇ ರೀತಿಗೆ 1,06,170. ಓಕೆ, ಇಷ್ಟು ಫೀಸ್ ಇಂಜಿನಿಯರಿಂಗ್ ಬಗ್ಗೆ ಆಯಿತು. ಆ್ಯಂಡ್ ಇನ್ನೊಂದು ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡಿಂಗ್ ಇನ್ ಫೀಸ್ ಇನ್ ಅಬೌಟ್ ಟೇಬಲ್ ಅಂತ ಕೊಟ್ಟವ್ರೆ. ಇಂಜಿನಿಯರಿಂಗ್ ಬಂದುಬಿಟ್ಟು 12,320 ತೊಗೋಬೇಕು. ಆ್ಯಂಡ್ ಆರ್ಕಿಟೆಕ್ಚರ್ ಬಂದು 13,070 ಅಂತ ಮೆನ್ಷನ್ ಮಾಡೋರು. ಆ್ಯಂಡ್ ಅದ್ರ ಜೊತೆಗೆ ಕೆಳಗೆ 1-2 ಪಾಯಿಂಟ್ ಮೆನ್ಷನ್ ಮಾಡೋರೆ. ಫಾರ್ ಆರ್ಕಿಟೆಕ್ಚರ್ ಕೋರ್ಸ್ಗೆ ಮೆನ್ಷನ್ ಏನು ಮಾಡೋರೆ, ಅಫೋರ್ಡ್ ಫ್ರಮ್ ದ ಅಬೋವ್ ದ ಫೀಸ್. ಅಂದರೆ ಆರ್ಕಿಟೆಕ್ಚರ್ ಫೀಸ್ ಎಷ್ಟಿದೆಯೋ ಅಂದರೆ ಅದನ್ನು ಬಿಟ್ಟು ಮ್ಯಾಕ್ಸಿಮಮ್ 750 ರೂಪಾಯಿ ಅಷ್ಟೇ ಎಷ್ಟರ ತೊಗೋರಿ, ಅದಕ್ಕೆ ಜಾಸ್ತಿ ತೊಗೋಬೇಡ್ರಿ ಅಂತ ಮೆನ್ಷನ್ ಮಾಡೋರೆ. ಸೊ ಅದೇ ರೀತಿಯಾಗಿ ಇನ್ನೂ ಬರ್ರಿ 10,590 ಆ್ಯಸ್ ಅದರ್ ಫೀಸ್ ಇನ್ಕ್ಲೂಡ್ ಇನ್ ದ ಅಬೋವ್ ಟೇಬಲ್ ಫಾರ್ ಗೌರ್ಮೆಂಟ್ ಆ್ಯಂಡ್ ಏಡೆಡ್. ಅಂದರೆ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ. ಸೊ ನೀವು ಇನ್ನೂ ಕೂಡ ಫೀಸ್ ತೊಗೊತೀನಪ್ಪ ಅಂತಂದರೆ ಕಾಲೇಜ್ ಒಳಗಡೆ
ಮ್ಯಾಕ್ಸಿಮಮ್ 10,590 ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಟೈಪ್ 1 ಟೈಪ್ 2 ಇದ್ದು ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿ ಕೂಡ ಇದು ಅನ್ಎಡೆಡ್. ಸೊ ಅಲ್ಲಿ ಏನಾದರೂ ಮ್ಯಾಕ್ಸಿಮಮ್ ಅದನ್ನು ಬಿಟ್ಟು ಫೀಸ್ ಅಂದರೆ 1,20,000 30,000 ಅಂತ ಇದ್ದವಲ್ಲ ಅದನ್ನು ಬಿಟ್ಟು ಫೀಸ್ ತೊಗೊತೀನಿ ಅನ್ನೋದಾತಂದ್ರೆ ಮ್ಯಾಕ್ಸಿಮಮ್ 20,000 ತೊಗೊತೀನಿ. ನಾನು ಹೇಳಿದೆ ನಿಮಗೆ 1,30,000 ಜೊತೆಗೆ 20,000 ಆ್ಯಡ್ ಮಾಡ್ಕೋರಿ ಅಂತ ಮುಂಚೆನಿಂದ ಕೂಡ ಹೇಳ್ತಿದ್ದೆ. ಓಕೆ, ಸೊ 1,50,000 ಕೂಡ ಇಟ್ಕೊಂಡಿರಿ ಅಂತಂದು. ಓಕೆ, ಇಷ್ಟು ಯಾವುದು ಇಂಜಿನಿಯರ್ ಬಗ್ಗೆ ಎಷ್ಟಾಯಿತು ನೀನು ಡೀಟೇಲ್ ಗೊತ್ತಾಯ್ತು ಅನ್ಕೊತೀನಿ. ಓಕೆ, ಸೊ ಇಲ್ಲಿ ಬರೋಣ. ಅದೇ ರೀತಿಯಾಗಿ ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಅಗ್ರಿಕಲ್ಚರ್, ವೆಟರ್ನರಿ ಮತ್ತು ಫಿಶರೀಸ್ ಆ್ಯಂಡ್ ಡೈರಿ ಸೈನ್ಸ್ ಕೋರ್ಸಸ್ 2026-27 ಸೊ ಆ್ಯಸ್ ಯೂಸ್ವಲ್ ಜನರಲ್ ಮೆರಿಟ್ 2A 2B 3A 3B ಕ್ಯಾಟಗರಿ 1 ಒಂದರಲ್ಲಿ ಕೊಟ್ಟವ್ರೆ. SC/ST ಒಂದು ಕಡೆ ಕೊಟ್ಟರೆ ಅಂತಂದರೆ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಇಲ್ಲಿ 2.5 ಲಕ್ಷಕ್ಕಿಂತ ಮೇಲೆ ಇದ್ದರೆ ಒಂದು ಕಡೆ ಕೊಟ್ಟವ್ರೆ. ಸೊ ಫೀಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಮೊದಲಿಗೆ ಫಾರ್ಮ್ ಸೈನ್ಸ್ ಕೋರ್ಸಸ್ ಒಳಗಡೆ ಗೌರ್ಮೆಂಟ್ ಕಾಲೇಜ್ ಏನಾದರೂ ಸಿಕ್ತಂತಂದರೆ 43,790 ಯಾರಿಗೆ ಈ ಕ್ಯಾಟಗರಿ ಸ್ಟೂಡೆಂಟ್ಗೆ. ಸೊ SC/ST ಇತ್ತಂದರೆ ನಿಮ್ಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಆಮೇಲೆ ಅಂದರೆ ಅದು 2.5 ಲಕ್ಷಕ್ಕಿಂತ ಕಡಿಮೆ ಇತ್ತಂದರೆ ಯಾವುದೇ ಇರಲ್ಲ. ಬಟ್ ಮೋರ್ ದೆನ್ 2.5 ಲಕ್ಷಕ್ಕಿಂತ ಹೆಚ್ಚಿತ್ತಂದರೆ SC/ST ನೀವು ಕೂಡ ಸೇಮ್ ಫೀಸೇ ಕಟ್ಟಬೇಕಾಗ್ತದೆ. ಸೊ ಪ್ರೈವೇಟ್ ಕಾಲೇಜ್ ಒಳಗೆ ಹೋತಂದರೆ ನಾರ್ಮಲಾಗಿ ಎಲ್ಲ ಸ್ಟೂಡೆಂಟ್ ಕೂಡ ಏನೈತಿ 2A 2B 3A 3B ಆ್ಯಂಡ್ ಜನರಲ್ ಮೆರಿಟಿಗೆ ಮತ್ತು ಕ್ಯಾಟಗರಿ 1 ಕೂಡ 66,550 ಇದೆ. ಆ್ಯಂಡ್ SC/ST ಸ್ಟೂಡೆಂಟ್ ಯಾವರೇ ಆಗಿರಲಿ ಪ್ರೈವೇಟ್ ಕಾಲೇಜ್ ಹೋಯ್ತಂದ್ರೆ ಇಷ್ಟು ಫೀಸ್ ಕಟ್ಟಲೇಬೇಕು. ಗೌರ್ಮೆಂಟ್ ಕಾಲೇಜಲ್ಲಿ ಅಷ್ಟೇ ಏನಪ್ಪ ಅಂದ್ರೆ ಕಡಿಮೆ ಅದಿರೋದು. ನೆಕ್ಸ್ಟ್ KLE ಕಾಲೇಜ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂತ ಹೋತಂದರೆ KLE ಕಾಲೇಜು ಅದೊಂದೇ ಸಪ್ರೇಟ್ ಕೊಟ್ಟು ಅಂತಂದರೆ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಕೂಡ ಫೀಸ್ 60,500 ಏನೇ ಬರೀ ನೀವು 60,500 ಇದೆ. ಆ್ಯಂಡ್ ವೆಟರ್ನರಿ ಕೋರ್ಸಸ್ಗೆ ಬಂದರೆ ನಿಮ್ಗೆ ಗೊತ್ತಿರುವಾಗ 6 ಕಾಲೇಜ್ ಇದಾವೆ ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ ಎಲ್ಲನೂ ಕೂಡ ಇರೋದು. ಹಂಗಾಗಿ ಸೊ ನೀವು ನಾರ್ಮಲಾಗಿ ಸಿಕ್ಕರೆ 88,880 ಆ್ಯಂಡ್ SC/ST ಸ್ಟೂಡೆಂಟು ಲೆಸ್ ದೆನ್ 2.5 ಲ್ಯಾಕ್ ಇತ್ತಂದರೆ 20,210, ಮೋರ್ ದೆನ್ 2.5 ಲ್ಯಾಕ್ ಇತ್ತಂದರೆ ಮೋರ್ ಸೇಮ್ ಯೂಸರ್ ಎರಡು ಕೂಡ ಸೇಮ್ ಆಗುತ್ತೆ. ಓಕೆ, ಆ್ಯಂಡ್ ಫಿಶರೀಸ್ ಆ್ಯಂಡ್ ಡೈರಿ ಸೈನ್ಸ್ ಕೋರ್ಸಸ್ಗೆ ಸಪ್ರೇಟಾಗಿ ಕೊಟ್ಟವ್ರೆ. ಆ್ಯಂಡ್ ಗೌರ್ಮೆಂಟ್ ಕಾಲೇಜು ಇರೋದು ಹಂಗಾಗಿ 43,455 ನಾರ್ಮಲ್ ಸ್ಟೂಡೆಂಟ್ಗೆ ಆ್ಯಂಡ್ SC/ST ಸ್ಟೂಡೆಂಟ್ಗೆ ಲೆಸ್ ದೆನ್ 2.5 ಲ್ಯಾಕ್ ಇತ್ತಂದರೆ 12,890 ಆ್ಯಂಡ್ ನೀವು ಮೋರ್ ದೆನ್ 2.5 ಲ್ಯಾಕ್ SC ಸ್ಟೂಡೆಂಟ್ ಆಯ್ತಂದ್ರೆ 43,555. ಓಕೆ, ಇದಿಷ್ಟು ಫೀಸ್ ಇನ್ ಡೀಟೇಲಾಗಿ ಕೊಟ್ಟವ್ರೆ. ಈ PDF ಈಗ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿದ್ದೆ, ನೋಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿರ್ತೀನಿ. ಸೊ ನೀವು ಬಹುತೇಕ ಸ್ಟೂಡೆಂಟ್ ಇಲ್ಲಿ ಬರ್ತಾರೆ ಅಂತಂದರೆ ಇಂಜಿನಿಯರಿಂಗ್ ಒಳಗಡೆ ಟೈಪ್ 1 ಟೈಪ್ 2 ಅನ್ಎಡೆಡ್ ಕಾಲೇಜ್ ಇದೆಲ್ಲ ಇಲ್ಲೇ ಬರ್ತದೆ. ಸೊ ನಾ ಫೀಸ್ ಅವಾಗಲಿಂದ ಮುಂಚಿತವಾಗಿ ಕೂಡ ಹೇಳ್ತಾನೆ ಇದ್ದೆ. ಈ 1,20,000 ಜೊತೆಗೆ ಅಥವಾ 1,30,000 ಜೊತೆಗೆ ಪ್ಲಸ್ 20,000 ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಕಾಲೇಜ್ ಒಳಗಡೆ ಹೋದಾಗ ಕೇಳ್ತಾರೆ. ಓಕೆ, ಆ್ಯಂಡ್ SC/ST ಸ್ಟೂಡೆಂಟ್ಗೆ ಈಗ 0 ರೂಪೀಸ್ ತೋರಿಸ್ತಾ ಇದೆ ಇಲ್ಲಿ. ಸೊ ನಿಮಗೆ ಫೀಸ್ ಏನು ಕಟ್ಸ್ಕೊಳ್ಳಲ್ಲ, ಬಟ್ ಮ್ಯಾಕ್ಸಿಮಮ್ 20K ಕೇಳ್ತಾರೆ. ಅದು 20K ಯಾಕೆ ಅಂತಂದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದು ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟವ್ರು ನೋಡಿ. ಸೊ ಅದು ಗೌರ್ಮೆಂಟ್ ಕಾಲೇಜ್ ಆ್ಯಂಡ್ ಎಡೆಡ್ ಸಿಕ್ಕರು ಕೂಡ 10,000 ಕೇಳ್ತಾರೆ. ಪ್ರೈವೇಟ್ ಕಾಲೇಜು ಅಥವಾ ಅನ್ಎಡೆಡ್ ಅಂತ ಕೇಳ್ತಾರೆ. ಅನ್ಎಡೆಡ್ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಪ್ರೈವೇಟ್ ಸಿಕ್ಕರೆ 20,000ವರೆಗೂ ಕೂಡ ಕೇಳ್ತಾರೆ. ಆ್ಯಂಡ್ ಫೀಸ್ ನಿಮ್ಗೆ ಕಟ್ಟೋದಿಲ್ಲ ಅಂತ ಅನ್ಕೋಬೇಡಿ. ನಿಮಗೆ ಈ ಫೀಸ್ ಏನು ಮಾಡ್ತಾರೆ ಅಂತಂದರೆ ನಾಳೆ ನೀವು SSP ಅಪ್ಲಿಕೇಶನ್ ಹಾಕ್ತಿರಿ ನೋಡಿ. SSP ಅಪ್ಲಿಕೇಶನ್ ಹಾಕಿದಾಗ ನಿಮಗೆ 1 ಲಕ್ಷದವರೆಗೂ ಕೂಡ ಸ್ಕಾಲರ್ಶಿಪ್ ಬರ್ತದೆ. ಅದನ್ನೆಲ್ಲನೂ ಕೂಡ ಕಾಲೇಜಿಗೆ ಕೊಡಬೇಕು. ಸೊ ಆ್ಯಸ್ ಆಫ್ ನಮ್ಗೆ ಏನಂತಾರೆ ಕರ್ನಾಟಕ ಗೌರ್ಮೆಂಟ್ ರೂಲ್ಸ್ ಅದು. ಓಕೆ, ಸೊ ಇದಿಷ್ಟು ಫೀಸ್ ಸ್ಟ್ರಕ್ಚರ್ ಪ್ರೊವಿಷನಲ್ ಅಂತ ಬಿಡೋರೆ. ಇದು ಪ್ರೊವಿಷನಲ್ ಅಂತಂದರೆ ಆಲ್ಮೋಸ್ಟ್ ಏನಂತಂದರೆ ಇದು ಕೂಡ ಫೈನಲ್ಲೇ ಇರ್ತದೆ. ಸೊ ಮತ್ತು ಫೈನಲ್ಗೂ ಪ್ರೊವಿಷನಲ್ಗೆ ಏನಾದ್ರು ಡಿಫ್ರೆನ್ಸ್ ಆಗುತ್ತೆ ಫೀಸ್ ಅಂತಂದ್ರೆ ಸೊ ಏನು ಕೂಡ ಚೇಂಜಸ್ ಆಗಲ್ಲ, ಇದೇ ಇರ್ತದೆ. ಓಕೆ, ಆ್ಯಕ್ಚುಲಿ ಅವರು ಫೈನಲ್ ಆಗಿ KE ಬಿಡೋದೇ ಡೌಟು. KE ವರ್ಷನೂ ಕೂಡ ಪ್ರೊವಿಷನಲ್ ಒಂದೇ ಬಿಡ್ತಾರೆ, ಅದ್ರ ಮೇಲೆ ಕೌನ್ಸಿಲಿಂಗ್ ನಡೆಸ್ಕೊಂಡು ಹೋಗ್ಬಿಡ್ತಾರೆ. ಓಕೆ, ಸೊ ಅಂದರೆ ಮಾತುಕತೆ ಬರಬಾರ್ದು ಅನ್ನೋಕ್ಕೆ KE ಪ್ರೊವಿಷನಲ್ ಅಂತ ಬಿಟ್ಟು ಆಮೇಲೆ ಫೈನಲ್ ಬಿಡೋಣ ಅಂತ ಇರುತ್ತೆ. ಬಟ್ ಫೈನಲ್ ಬಿಡೋದಿಲ್ಲ, ಇದ್ರ ಮೇಲೆ ಸೆಕೆಂಡ್ ರೌಂಡ್ ಮುಗಿದೋಗ್ಬಿಟ್ಟಿರ್ತದೆ ಆಗಲೇ. ಓಕೆ, ಸೊ ಇದ್ರ ಮೇಲೆ ಫೀಸ್ ಡಿಫ್ರೆಂಟ್ ಆಗಿರ್ತದೆ ನೋಡ್ರಪ್ಪ. ನೀವು ಏನಾದರೂ ಈಗಾಗಲೇ ಮಾಕ್ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ, ಮಾಕ್ ರಿಸಲ್ಟ್ ಬಂದ ಮೇಲೆ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋಂಗಿತ್ತಂತಂದರೆ ಸೊ ಮಾಕ್ ರಿಸಲ್ಟ್ ಬಂದ ಮೇಲೇನು ಕೂಡ ನೀವು ಮೇಲೆ ಕೆಳಗೆ ಫಾರ್ ಎಕ್ಸಾಂಪಲ್ ಎಲ್ಲನೂ ಕೂಡ ನನಗೆ 1,30,000 ಆ ಥರ ಫೀಸ್ ಎಲ್ಲ ಕಟ್ಟೋಕ್ಕಾಗಲ್ಲ, ನಾವು ಓನ್ಲಿ ಗೌರ್ಮೆಂಟ್ ಕಟ್ಕೊಳ್ತೀನಿ ಈ 40 ಅಂದರೆ 50,000 ಒಳಗಡೆ ಇದೆಲ್ಲ ಆ ಥರದಂತಂದರೆ ನೀವು ರೀಅರೇಂಜ್ ಮಾಡ್ಕೋಬೋದು ಮಾಕ್ ರಿಸಲ್ಟ್ ಬಂದ ಮೇಲೆ. ಓಕೆ, ಸೊ ಇಲ್ಲಿನೂ ಕೂಡ ಸೇಮ್ ಆ್ಯಸ್ ಯೂಶುವಲ್ ಕೊಟ್ಟವ್ರೆ. ಆ್ಯಂಡ್ SC ಸ್ಟೂಡೆಂಟ್ಗೆ ಮಾತ್ರ ನಿಮಗೆ ಒಂದು ಒಳ್ಳೆ ವಿಚಾರ, ಯಾಕಂದರೆ ವಿತೌಟ್ ಸಿಂಗಲ್ ರೂಪಿ ಪೇ ಮಾಡದೆ ನೀವು ಇಂಜಿನಿಯರಿಂಗ್ ಮುಗಿಸ್ಕೊತೀರ 4 ವರ್ಷನೂ ಕೂಡ. ಆ್ಯಂಡ್ SNG ಕೂಡ ಸಿಕ್ಕರೂ ಕೂಡ ನೋಡಿ ಎಷ್ಟೊಂದು ಫೀಸ್ ಕಡಿಮೆ ಆಗ್ತದೆ. ಓಕೆ, ಸೊ ನೋಡಿ 32,320 ರೂಪಾಯಿ ಅಷ್ಟೇ ಕಟ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಅಡ್ವಾಂಟೇಜ್ ಇದ್ದಾವೆ, ಎಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಮೋಸ್ಟ್ ಇದೇ ಇರ್ತದೆ. ಓಕೆ, ಇದರ ಕೆಲವೊಂದಿಷ್ಟು ಬೇರೆ ಬೇರೆ ಕೋರ್ಸ್ ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ. ಓಕೆ, B ಫಾರ್ಮಾ ಇಲ್ಲ, D ಫಾರ್ಮಾ ಇಲ್ಲ, ಮತ್ತು BNYS ಇಲ್ಲ, ಆ್ಯಂಡ್ BS ನರ್ಸಿಂಗ್ ಇಲ್ಲ. ಸೊ ಇಷ್ಟು ಕೋರ್ಸಸ್ದು ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಎಸ್ಪೆಷಲಿ ಏನಪ್ಪ ಅಂದ್ರೆ BS ನರ್ಸಿಂಗ್ ಮಾತ್ರ ಡಿಫ್ರೆಂಟ್ ಆಗಿರ್ತದೆ. ಓಕೆ, ಅವ್ರು ಇಲ್ಲಿ ಬಿಡೋದೇ ಒಂದು, ಅದು ಇರೋದು ರಿಯಾಲಿಟಿನೇ ಬೇರೆ ಇರ್ತದೆ. ಸೊ ಎಲ್ಲನೂ ಕೂಡ ಹೇಳ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ವಾಟ್ಸಪ್ ಚಾನಲ್ಗೆ ಅದು ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.